ನಾನು ಇವತ್ತು ಸ್ಪಷ್ಟವಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಲ, ಭಯೋತ್ಪಾದಕರ ಸರ್ಕಾರ ಅಂತ ಹೇಳಿದ್ದೀನಿ. ಯಾವ ಸಂದರ್ಭ ಅಧಿಕಾರಕ್ಕೆ ಬರುತ್ತೆ ಭಯೋತ್ಪಾದನೆಗಳು, ಗುಂಡಾಗಳು, ಅಲ್ಪಸಂಖ್ಯಾತಗಳು, ಗುಂಡಾಗಳು ಹಟ್ಟಾಸೆಯಿಂದ ಮೆರೀತಿದ್ದಾರೆ. ಇವತ್ತೇನು ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿ ಅಮಾಯಕರನ್ನ ಜೈಲಿಗೆ ಕಳಿಸ್ತಾರೆ. ಶಾಶ್ವತವಲ್ಲ ರಾಜ್ಯದಲ್ಲಿ ಸರ್ಕಾರ ಅಧಿಕಾರ. ಸೂರ್ಯ ಈ ಕಡೆ ಹುಟ್ಟಿ ಈ ಕಡೆ ಮುಳುಗ್ತಾನೆ. ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ. ಭಾಳಷ್ಟು ವರ್ಷಗಳಲ್ಲ, ಕೆಲವೇ ದಿವಸಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಈ ಅಮಾಯಕ ಹಿಂದೂಗಳ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನು ನಮ್ಮ ಸರ್ಕಾರ ಬಂದು 24 ಗಂಟೆ ಒಳಗಾಗಿ ಅಮಾಯಕರು ಬಂಧಿಸಿ ಆಗಬಾರ್ದ ಕೇಸ್ಗಳನ್ನ ಹಾಕಿ ಇಂದು ನಮ್ಮ ಮುಖಂಡರುಗಳನ್ನ, ಸಂಘ ಪರಿವಾರದವ್ರನ್ನ, ಭಾರತೀಯ ಜನತಾ ಪಾರ್ಟಿಯವ್ರನ್ನ ಎಲ್ಲ ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡಿದೆ. 24 ಗಂಟೆ ಒಳಗಾಗಿ ನಮ್ಮ ಸರ್ಕಾರ ಬಂದು ಅವ್ರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನು ಸಚಿವ ಸಂಪುಟ ಚರ್ಚೆ ಮಾಡಿಸಿ ಮುಖ್ಯಮಂತ್ರಿಗಳು ಹಾಗೆ ಆಗ್ತಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನನಗೆ ವಿಶ್ವಾಸ ಇದೆ, ಕೇಸ್ಗಳನ್ನ ಖುಲಾಸೆ ಮಾಡ್ತೀವಿ. ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ, ರಾಜ್ಯದಲ್ಲಿ ಸರ್ಕಾರ ಬಂದು ಕೆಲವೇ ತಿಂಗಳಲ್ಲಿ ವಿಧಾನಸೌಧದ ಪವಿತ್ರವಾದ ಅದೊಂದು ದೇಗುಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾಗ ಇಲ್ಲ, ಅವ್ರು ಕೂಗೇ ಇಲ್ಲ ಅಂತ ಹೇಳಿದರು. FSL ರಿಪೋರ್ಟ್ ಬಂತು, ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಸ್ಪಷ್ಟವಾಗಿ ಗೊತ್ತದು. ಅವ್ರನ್ನ ಬಂಧಿಸಲಿಲ್ಲ. ಅದಕ್ಕೋಸ್ಕರ ಈ ಗುಂಡಾಗಳು ಅಟ್ಟಹಾಸದಿಂದ ಮೆರೀತಿದ್ದಾರೆ. ನಾನು ಅಲ್ಪಸಂಖ್ಯಾತರು ಎಲ್ಲರನ್ನೂ ದ್ವೇಷ ಮಾಡಲ್ಲ. ಎಲ್ಲ ಅಲ್ಪಸಂಖ್ಯಾತರು ಭಯೋತ್ಪಾದಕರಲ್ಲ. ಯಾರು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಾರೆ, ಕಾನೂನನ್ನು ಕೈ ತೆಗೆದುಕೊಳ್ತಾರೆ, ಅಂಥವ್ರನ್ನ ನಾವು ನಿರ್ದಾಕ್ಷಿಣ್ಯವಾಗಿ ಖಂಡಿಸ್ತೀವಿ. ಅವತ್ತು ಪಾಕಿಸ್ತಾನ ಜಿಂದಾಬಾದ್ ಅವ್ರನ್ನ ತಕ್ಷಣಕ್ಕೆ ಯಾಕೆ ಬಂಧಿಸಲಿಲ್ಲ? ಕೆರೆಗೋಡಿನಲ್ಲಿ ನಡೆದಂಥ ಘಟನೆ, ಹನುಮಾನ್ ಧ್ವಜವನ್ನು ಇಳಿಸಿದಾಗ ಎಲ್ಲೋಗಿದ್ದೀರಿ ನೀವು? ಮೊನ್ನೆ ನಾಗಮಂಗಲದಲ್ಲಿ ಘಟನೆ ಆಯಿತು. ಕೇರಳದಿಂದ ಬಂದಿರತಕ್ಕಂಥ ಕೆಲವು ಅಲ್ಪಸಂಖ್ಯಾತ ಗುಂಡಾಗಳು ವ್ಯವಸ್ಥಿತವಾಗಿ ಪೆಟ್ರೋಲ್ ಬಾಂಬ್, ಮಚ್ಚು, ತಲವಾರು ಎಲ್ಲ ತಂದ್ರಲ್ಲ ಬೀದಿಗೆ. ಅಮಾಯಕರ ಅಂಗಡಿಗಳು ಸುಟ್ರಲ್ಲ, ಬೈಕ್ಗಳು ಸುಟ್ಟಾಕಿರಲ್ಲ. ಯಾಕೆ ಸರ್ಕಾರ, ಒಬ್ಬ ಗೃಹ ಸಚಿವರು, ಅನಿವಾರ್ಯವಾಗಿ ನಾನು ಮಾತಾಡ್ತೀನಿ, ಅಸಮರ್ಥ ಗೃಹ ಸಚಿವರು ಏನು ಹೇಳಿದರು? ಅದೊಂದು ಸಣ್ಣ ಘಟನೆ ಅಂತ ಹೇಳಿದರು. DK ಶಿವಕುಮಾರ್ ಹೇಳ್ತಾರೆ ಬಾಂಬ್ ಕುಕ್ಕರ್ ಬ್ಲಾಸ್ಟ್ ಆದವರಿಗೆ ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ. ಹಿಂದೆ ಈ ಸರ್ಕಾರ ಇದ್ದಾಗೆ ನಮ್ಮ ಹಿಂದೂಗಳ ಹತ್ಯೆ ಆಯಿತು, ಆಗಿರ್ತಕ್ಕಂಥ ಮೊಕದ್ದಮೆಗಳು ವಾಪಸ್ ಪಡೆದ್ರು ಸಿದ್ದರಾಮಯ್ಯನವರು. ಅದಕ್ಕೋಸ್ಕರ ಇವತ್ತು ಈ ಗುಂಡಾಗಳು ಅಟ್ಟಹಾಸ ಮೆರೀತಿದ್ದಾರೆ. ಇವತ್ತು ಅಮಾಯಕರು ಬಂದಿದ್ದಾರೆ. ಸತೀಶ್ ಪೂಜಾರಿ ಏನು ಭಾಷಣ ಮಾಡಿದರು? ನಾಗಮಂಗಲದ ಘಟನೆಯನ್ನು ಖಂಡಿಸಿದರು. ಆ ಖಂಡಿಸಿದಕ್ಕೆ ನಮ್ಮ SP ಅವರು ಹೇಳ್ತಾರೆ ಪ್ರಚೋದನೆ ಭಾಷಣ ಅಂತ ಹೇಳ್ತಾರೆ. ಅಲ್ಲಿ ಒಬ್ಬ ಯಾರು ಸವಾಲು ಹಾಕಿದ್ನಲ್ಲ, ಆ ಸವಾಲು ಸ್ವೀಕಾರ ಮಾಡಿ ನಮ್ಮ ಹಿಂದೂ ಯುವಕರು ಬಂದರು. ಗಣೇಶ ಉತ್ಸವ ಯಾರು ಕಲ್ತು ಹೋರಾಟ ಮಾಡಿದ್ದು? ಆಜ ಬಿಯರ್ ಬಾಟ್ಲು ಎಲ್ಲ ವ್ಯವಸ್ಥಿತವಾಗಿ ಪೆಟ್ರೋಲ್ ತುಂಬಿ ಎಸಿಬೇಕಂತಿದ್ರಲ್ಲ, ಅವರು ತಾನೇ ಗುಂಡಾಗಳು. ಅವರನ್ನು ಯಾಕೆ ಮಟ್ಟ ಆಗ್ತಲ್ಲ? ನಾನು ಹೇಳ್ತಿದ್ದೀನಿ, ಈಗಲೂ ಸರ್ಕಾರ ಇರ್ಬೋದು, ಅಥವಾ SP ಅವರು ಅಥವಾ IG ಇರ್ಬೋದು, ನಮ್ಮ ಅಮಾಯಕರು ಬಂಧಿಸ್ತಿದ್ದಾರೆ. ದರ್ಶನ್ ಪವರ್ ನಾನು ಸ್ಪಷ್ಟವಾಗಿ ಕೇಳಿದ್ವಿ. SP ಅವ್ರು ಏನು ಹೇಳ್ತಾರೆ? ಸರ್ ವಿಡಿಯೋದಲ್ಲಿ ಕಲ್ಲು ಹಿಡ್ಕೊಂಡಾನೆ. ನಾವು ಕೇಳಿದ್ವಿ, ನಾವು ಜಿಲ್ಲಾಧ್ಯಕ್ಷ, ನಮ್ಮ ಮುಖಂಡರುಗಳೆಲ್ಲ. ಅವ್ರು ಹೇಳಿದರು, ನಾನು ಪಕ್ಕದ ಕೇರಿಲಿದ್ದೆ, ಯಾವುದೇ ಕಾರಣಕ್ಕೂ ಕಲ್ಲು ಹಿಡ್ದಲ್ಲ ಕೈಯಲ್ಲಿ ಅಂತ ಹೇಳಿದರು. ಅವನನ್ನು ಅಮಾಯಕವಾಗಿ ಅವನಿಗೆ ಚೆನ್ನಾಗಿ ರುಬ್ಬಿದಾರೆ ಹಾಕಿ. ಸಹಿಸಲ್ಲ. ನಮ್ಮ ಹಿಂದೂ ಯುವಕರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಿದ್ರೆ ಸಹಿಸಲ್ಲ ಅಂತ ಹೇಳಿದ್ರೆ ರಕ್ಷಣಾ ಇಲಾಖೆ ಬಗ್ಗೆ ನಮಗೆ ಗೌರವ ಇದೆ. ನೀವು ನಮ್ಮ ಮನೇಲಿ ಹುಟ್ಟಿದರೆ, ನಮ್ಮಗಳ ಮನೆಯಲ್ಲಿ. ಆದರೆ ವಿನಾಕಾರಣ ನಮ್ಮ ಅಮಾಯಕರ ಬಂಧಿಸ್ತೀರಿ, ಅಕ್ಕೆಂದು ರುಬ್ತೀರಿ. ಅವನಿಗೆ ಕಾಲಿಗೆಲ್ಲ ಹೊಡೆದ ದರ್ಶನ್ ಪವರ್ಗೆ ಕಾಲುಗಳ ಮೇಲೆ ಗುರುತಾಗಿದೆ, ಗಾಯ ಆಗಿದೆ, ಆ ಬ್ಲಡ್ ರಕ್ತ ಎಪ್ಪುಗಟ್ಟಿದೆ. ಇದು ಸರಿಯಲ್ಲ. ಆಮೇಲೆ ಪ್ರತಿನಿತ್ಯ ಹೋಗಿ ನಮ್ಮ ಹಿಂದೂ ಯುವಕರ ಮನೆಗಳಿಗೆ ಹೋಗಿ ಪೊಲೀಸರು ಅವರ ಮನೆಯಲ್ಲಿ ಕುಟುಂಬ ಸದಸ್ಯರು ಭಯಭೀತರಾಗಿದ್ದಾರೆ. ಅವ್ರನ್ನ ಹುಡುಕಾಡ್ತಾರೆ ಹಿಂದೂ ಯುವಕರನ್ನ. ಇಲ್ಲಿ ನಿಲ್ಲಿಸ್ಬೇಕು. ನಿಲ್ಲಿಸ್ತಾ ಇದ್ದರೆ ನಾವುಗಳು ಸಹಿಸಲ್ಲ, ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಅಂಥೇಳಿ ಈ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ಇನ್ನು ಮುಂದೆ ಇಂಥ ಘಟನೆಗಳು
ನಡಿಬಾರ್ದಂದರೆ ನೀವು ಅಮಾಯಕರು ಬಂಧಿಸಬಾರ್ದು. ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ, ರಾಜ್ಯದಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿದಾಗ, ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ನೀವು ಕಠಿಣವಾದ ಕ್ರಮವನ್ನು ಜರುಗಿಸಿದ್ರೆ, ಕಾನೂನನ್ನು ನೀವು ಅದರಡಿಯಲ್ಲಿ ಅವರು ಬಂಧಿಸಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಇವತ್ತು ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಇವತ್ತು ಹೇಳ್ತೀವಿ, ಮೊನ್ನೆ ಹೇಳ್ತೀವಿ, ನಾಳೆ ಹೇಳ್ತೀವಿ, ಯಾವ ಅಲ್ಪಸಂಖ್ಯಾತ ಗುಂಡಾಗಳು ನಮ್ಮ ಹಿಂದೂಗಳ ಮೇಲೆ ಹಲ್ಲೆ ಮಾಡ್ತಾರೆ ಅಥವಾ ಅವರು ಪ್ರಚೋದನೆ ಭಾಷಣ ಮಾಡ್ತಾರೆ, ಅಂಥವ್ರನ್ನ ಸರ್ಕಾರ ಮುಲಾಜಿಲ್ಲ ಗುಂಡಿಟ್ಟು ಹೊಡಿಬೇಕು, ಇಲ್ಲ ಗಲ್ಲಿಗೇರಿಸ್ಬೇಕು. ಅದು ಕಠಿಣ ಶಿಕ್ಷೆ. ನೀವು ಸುಮ್ಮನೆ ಕರ್ಕೊಂಬಂದು ಒಳಗೆ ಕಳಿಸಿರಾಗುತ್ತಾ? ಇಲ್ಲಿರ್ತಕ್ಕಂಥ ಒಬ್ಬರು ಗುಂಡ ಹೇಳ್ತಾನಂತೆ, ಸತೀಶ್ ಪೂಜಾರಿ ಮನೆ ಅಡ್ರೆಸ್ ಎಲ್ಲಿ ಅಂತ ಕೇಳ್ತಾರೆ ಒಳಗಿರ್ತಕ್ಕಂಥ ಒಬ್ಬನು. ಯಾರು ವಿಡಿಯೋ ಮಾಡಿದ್ದೆ ಇಮ್ತಿಯಾಜದ ಮನೆ ಅಡ್ರೆಸ್ ಕೇಳ್ತಾರಂತೆ. ಏನು ನಾವೇನು ಕೈ ಬಳೆ ಹಾಕ್ಯಂದೀವ? ಹಂಗಂತೇಳಿ ಎಲ್ಲ ಅಲ್ಪಸಂಖ್ಯಾತರು ಬಯಲ್ಲ, ನಾವು ದೂಷಣೆ ಮಾಡಲ್ಲ. ಆದರೆ ಹಿಂದೂಗಳದ್ದು ಯಾರು ಟಾರ್ಗೆಟ್ ಮಾಡ್ತಾರೆ ಅಂಥವ್ರು ನಾವು ದ್ವೇಷ ಮಾಡೇ ಮಾಡ್ತೀವಿ. ಅದಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಏನಾದರೂ ಸರ್ಕಾರ ಇದೇ ರೀತಿ ನಮ್ಮ ಹಿಂದೂಗಳ ಬಗ್ಗೆ, ನಾನು ಪಕ್ಷಾತೀತವಾಗಿ ಇವತ್ತು ಕರೆ ಕೊಡ್ತೀನಿ, ಪಕ್ಷಾತೀತವಾಗಿ ಹಿಂದೂಗಳು ಒಟ್ಟಾಗದೇ ಇದ್ದರೆ ಇವತ್ತು ಭಯೋತ್ಪಾದಕ ಗುಂಡಾಗಳು ಅಟ್ಟಾಸದ ಮೆರೀತಾರೆ. ನಾವೆಲ್ಲ ಒಂದಾಗಬೇಕು, ತಕ್ಕ ಪಾಠ ಕಲಿಸ್ಬೇಕಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆಯಿತು ನೋಡಿ, ಜಮೀರ್ ಅಹಮದ್ ಒಬ್ಬ ಸಚಿವ ಕೇವಲ ಒಂದು ಕೋಮಿಗೆ ಸಚಿವರಲ್ಲ, ಅನೇಕ ಸಂದರ್ಭಗಳಲ್ಲಿ ಜಮೀರ್ ಅಹಮದ್ ಹೇಳಿಕೆಯನ್ನು ನಾನು ನೋಡಿದ್ದೀನಿ. ಜಮೀರ್ ಅಹಮದ್ ಈ ರೀತಿ ಪ್ಯಾಲೆಸ್ಟೈನ್ ಧ್ವಜ, ನಾವೇನು ಪ್ಯಾಲೆಸ್ಟೈನಿನ ವಿರೋಧ ಮಾಡಲ್ಲ ಅಥವಾ ಪಾಕಿಸ್ತಾನ ವಿರೋಧ ಮಾಡಲ್ಲ, ಅವರ ಕೃತ್ಯಗಳನ್ನು ವಿರೋಧ ಮಾಡ್ತೀವಿ. ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿ ತಪ್ಪು, ಕೈ ಹಿಡಿದು ಮೆರವಣಿಗೆ ಮಾಡಿದ್ರೆ ಭಾರತ ದೇಶದಲ್ಲಿ ಹುಟ್ಟಿದಿರಿ, ಸಚಿವರಾಗಿದ್ದೀರಿ, ಸಚಿವ ಅನ್ನೋದು ಮರಿಬಾರ್ದು. ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೋಬೇಕು, ಭಾರತ ಮಾತೆ ಧ್ವಜ ಹಿಡ್ಕೋಬೇಕು, ಭಾರತ ಮಾತೆ ಧ್ವಜ ಹಿಡ್ಕೋಬೇಕು, ಭಾರತ್ ಮಾತೆಗೆ ಜೈ ಅನ್ಬೇಕು. ಭಾರತ್ ಮಾತೆಗೆ ಜೈ ಅಂದರೆ ಮಾತ್ರ ಈ ನೆಲದ ಕಾನೂನು ನಾವು ಗೌರವಿಸ್ತೀವಿ. ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಬಾಂಗ್ಲಾ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂತಾರೆ, ಅವ್ರನ್ನ ಗಡಿಪಾಡು ಮಾಡಿರಿ ಅಂತೇಳಿ ಸರ್ಕಾರಕ್ಕೆ, ಅವರು ದೇಶದ್ರೋಹಿಗಳು, ಎಚ್ಚರಿಕೆಯನ್ನು ಕೊಡ್ತೀವಿ ಸರ್ಕಾರಕ್ಕೆ. ಅಂತಾರೆ ಹೊರಗೆ ಹಾಕ್ರಿ ಮುಲಾಜಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಏನಪ್ಪ ಏನು ಆಯಿತು, ಭಾಳ ಮುಂದಿನ ವಿಷಯ. ನಾನು ಪ್ರಚೋದನೆ ಭಾಷಣ ಮಾಡಿಲ್ಲ. ಈ ನೆಲದಲ್ಲಿ ಹಿಂದೂ ಮುಸಲ್ಮಾನ್ ಗಲಾಟೆ, ನಮ್ಮನ್ನು ಕೋಮುವಾದಿಗಳು ಅಂತ ಹೇಳ್ತಾರೆ ಈ ಸರ್ಕಾರ, ಕಾಂಗ್ರೆಸ್. ನಾವೆಲ್ಲ ಕೋಮುವಾದಿಗಳು, ನೀವು. ನಾನು ಹೇಳ್ತಿದ್ದೀನಿ, ಶಾಮನೂರು ಶಿವಶಂಕರಪ್ಪ ಹಿರಿಯರು, ಶಾಮನೂರು ಶಿವಶಂಕರಪ್ಪ ಹಿರಿಯರು ಗೌರವ ಇದೆ. ಆದರೆ ಇಲ್ಲೇಕೆ ಬರ್ತೀನಿ ಅಂದರೆ, ಏನು ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರೆ ನಾವು ಸುಮ್ಮನಿರ್ಬೇಕಾ? ನಾನು ಪ್ರಚೋದನೆ ಮಾತಾಡಿಲ್ಲ. ಎಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಗುತ್ತೆ, ಹಿಂದೂಗಳು ಅಮಾಯಕರು ಬಂಧಿಸ್ತಾರೆ, ಅಂಥ ಕಡೆ ನಾನಷ್ಟೇ ಅಲ್ಲ, ನಮ್ಮೆಲ್ಲ ಮುಖಂಡರಿರ್ತೀವಿ, ಬರ್ತೀವಿ. ಅದಕ್ಕೋಸ್ಕರ ಹೇಳ್ತಿದ್ವಿ, ಹಿರಿಯರು, ನಿಮಗೆ ಅಲ್ಪಸಂಖ್ಯಾತರ ಬಗ್ಗೆ ವ್ಯಾಮೋಹ ಇದೆ, ನಮಗೆ ಹಿಂದೂಗಳ ಬಗ್ಗೆ ಅಭಿಮಾನ ಇದೆ. ನಾವು ಹಿಂದೂ ಸಮಾಜದಲ್ಲಿ ಹುಟ್ಟಿವಿ, ನಾವು ಬರ್ತೀವಿ. ಇವತ್ತು ಬರ್ತೀವಿ, ಮೊನ್ನೆನೂ ಬರ್ತೀವಿ, ನಾಳೆನೂ ಬರ್ತೀವಿ. ಇನ್ನು ಮುಂದೆ ಅಲ್ಪಸಂಖ್ಯಾತ ಗುಂಡಾಗಳು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದರೆ ಸಹಿಸಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ಮಲ್ಲಿಕಾರ್ಜುನ ಮಾತಾಡ್ತಾರೆ, ಶಾಸಕರು ಸಂಸದರು ಯಾರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಸರ್. ನೋಡೋಣ, ಯಾರು ಹಿಂದೂಗಳ ಬಗ್ಗೆ ಅಭಿಮಾನ ಇರುತ್ತೆ, ಯಾರಿಗೆ ಪ್ರೀತಿ ವ್ಯಾಮೋಹ ಇರುತ್ತೆ, ಅವ್ರು ಭೇಟಿ ಮಾಡ್ತಾರೆ. ನಾವು ಹಿಂದೂಗಳಾಗಿ ಹುಟ್ಟಿದ್ದೀವಿ, ಹಿಂದೂಗಳ ಬಗ್ಗೆ ಅಭಿಮಾನ ಇದೆ, ಜನ ಎಲ್ಲವನ್ನೂ ಕಾದು ನೋಡ್ತಾರೆ. ಹಾಗಾಗಿ ನಾವೆಲ್ಲ ಕಡೆ ಹಿಂದೂಗಳ ಘಟನೆಗಳನ್ನ ಕಣ್ಸೋಕ್ಕೆ ನಾವು ಇದ್ದೇ ಇದ್ದೀವಿ. ನಾವು ಬಳೆ ಹಾಕಿಂದಲಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.